ವಿಫಲವಾಗುವ ಸಾಧ್ಯತೆ ಇದೆ. ಲಾ ನೇರ ಅವಧಿಯಲ್ಲಿ ಹೊಣೆಗಾರಿಕೆ ಸಕ್ರಿಯವಾಗುವ ಸಾಧ್ಯತೆ ಇದೆ. ಆದರೆ ಇದರ ಪರಿಣಾಮ ಪ್ರತಿ ವರ್ಷ ಒಂದೇ ರೀತಿಯಾಗಿರುತ್ತದೆ ಎಂದು ಹೇಳಲಾಗದು. ಕೆಲವೆಡೆ ಭಾರಿ ಮಳೆ, ಮತ್ತೊಂದು ಕಡಿಮೆ ಮಳೆ, ಕೆಲವು ದಿನ ಅಪಾರ ನೀರು, ನಂತರ ದೀರ್ಘ ವಿರಾಮ. ಈ ರೀತಿಯ ಅಸಮತೋಲನ ದೊಡ್ಡ ಸವಾಲಾಗಬಹುದು. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಈ ವರ್ಷದ ಮಳೆ ಆರಂಭ ಮತ್ತು ಹಂಚಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಜುಲೈನಲ್ಲಿ ಮಳೆ ತಡವಾಗಿ ಆರಂಭಗೊಂಡು ಜುಲೈ ಮಧ್ಯದಲ್ಲಿ ಮಳೆ ಶುರುವಾದರೂ ಮಳೆ ಎಲ್ಲೆಡೆ ಸಮಾನವಾಗಿ ಹಂಚಿಕೆಯಾಗಿಲ್ಲ. ಕೆಲವೆಡೆ ಭಾರಿ ಮಳೆ, ಮತ್ತೊಂದು ಕಡೆ ಕಡಿಮೆ ಮಳೆ, ಕೆಲವು ದಿನಗಳಲ್ಲಿ ಅಪಾರ ನೀರು, ನಂತರ ದೀರ್ಘ ವಿರಾಮ. ಅಸಮತೋಲನ ನೀರಿನ ಭದ್ರತೆಗೆ ಸವಾಲಾಗುವುದು. ಕರಾವಳಿಯ ಭೌಗೋಳಿಕ ಸ್ವರೂಪದಿಂದ ಭಾರಿ ತೊರೆಗಳ ಮೂಲಕವಾಗಿ ಯಾಕಾಗಲ್ಲ ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ದೀವಿ, ಕೇಳೋದಕ್ಕೆ ನೀವು ರೆಡಿ ಇಲ್ಲ. ನಿಮಗೆ ಉತ್ತರ ಬೇಕಾಗಿಲ್ಲ. ಜನ ಬರ್ದಿದ್ದ ಕತ್ತರಿಸಿದ್ದಾರೆ. ಅವ್ರ ಸಮಸ್ಯೆ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗಿಲ್ಲ. ಬರೀ ರಾಜಕೀಯ ಮಾಡಬೇಕು ಅಂತ ಕೂತಿದ್ದೀರಾ. ಬರೀ ರಾಜಕೀಯ ಮಾಡಬೇಕು ಅಂತ ಕೂತಿದ್ದೀರಾ. ಜನರ ಮಧ್ಯೆ ರಾಜಕೀಯ ಮಾಡುವ ಸಂಬಂಧಪಟ್ಟ ರೈತರ ಸಮಸ್ಯೆ ಸಭಾಪತಿಗೆ ಸಂಬಂಧಪಟ್ಟ ಜಗ್ಗೇ ಗುತ್ತೇದಾರ್ ಸಭಾಪತಿಗಳೇ ಇನ್ನೊಂದಿದೆ. ಗುತ್ತೇದಾರ್, ನೀವು ಹಾಕ್ಬಿಟ್ಟು ಹೋಗ್ಬಾರ್ದು ಆಚೆ. ನೆಕ್ಸ್ಟ್ ಟೈಮ್ ತಗೊಳ್ಳೋದಿಲ್ಲ ನಾನು. ಸಭಾಧ್ಯಕ್ಷರೇ ಕೈಗೊಂಡು ಕೂತ್ಕೋಬೇಕು. ಧನ್ಯವಾದಗಳು. ಮಾನ್ಯ ಸಭಾಪತಿಯವರೇ, ವರದಕ್ಷಿಣೆ ಕಿರುಕುಳ 617 ಮಹಿಳೆಯರು ಬಲಿ ಎಂಬ ಆಘಾತಕಾರಿ ವಿಷಯವು ವಿಜಯವಾಣಿ ಪ್ರಕಟವಾಗಿದೆ. ಕಳೆದ 4 ವರ್ಷಗಳಿಂದ ವಿವಿಧ ಜಿಲ್ಲೆಗಳಲ್ಲಿ 617 ಮಹಿಳೆಯರು ವರದಕ್ಷಿಣೆ ಕಿರುಕುಳದಿಂದ ಮೃತಪಟ್ಟಿದ್ದಾರೆ. ರಾಜ್ಯ ಮಹಿಳಾ ಆಯೋಗ 2022ರಿಂದ 2026 ಜೂನ್ ವರೆಗೆ ರಾಜ್ಯದಲ್ಲಿ ದಾಖಲಾಗಿರುವ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳ ಅಂಕಿ-ಅಂಶ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ. ವರದಕ್ಷಿಣೆ ಕಿರುಕುಳದಿಂದ ಮಹಿಳೆಯರ ಸಾವು, ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಪತಿಯ ಕ್ರೌರ್ಯದ ಪ್ರಕರಣಗಳನ್ನು ವರದಿಯಲ್ಲಿ ದಾಖಲಿಸಲಾಗಿದೆ. 617 ವರದಕ್ಷಿಣೆ ಸಾವಿನ ಪ್ರಕರಣಗಳ ಪೈಕಿ 32 ನಕಲಿ ಪ್ರಕರಣಗಳಾಗಿದ್ದರೆ 4.5 ವರ್ಷದಲ್ಲಿ 7 ಮಂದಿಗೆ ಮಾತ್ರ ಶಿಕ್ಷೆಯಾಗಿದೆ. 467 ಪ್ರಕರಣಗಳು ಇನ್ನೂ ವಿವಿಧ ನ್ಯಾಯಾಲಯದಲ್ಲಿವೆ. ಸಾವಿನ ಪ್ರಕರಣದಲ್ಲಿ ಕೂಡ ಶಿಕ್ಷೆಯ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದ್ದು, ಶಿಕ್ಷೆಯ ಪ್ರಮಾಣದ ಬಗ್ಗೆ ಪ್ರಶ್ನೆಗಳು ಎತ್ತುತ್ತಿವೆ. ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಕುರಿತು 2022ರಲ್ಲಿ 5850. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.